ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಕೆಲವು ಟಿಪ್ಸ್ಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಟಿಪ್ಸ್ಗಳು ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲನೇ ಟಿಪ್ ಬಂದು ನೋಡಿ, ಈ ರೀತಿಯ ಲಿಡ್ಗಳನ್ನು ನಾವು ಯೂಸ್ ಮಾಡ್ತಿರ್ತೀವಲ್ವ ಬಾಣಲೆಗಳಿಗೆ, ಅದಕ್ಕೆಲ್ಲ ಅವೇನಾಗುತ್ತೆ, ಕೆಲವೊಂದು ಬಾರಿ ಮೇಲಿನ ಇಡಿಕೆಗಳು ನಟ್ಗಳು ಲೂಸಾಗಿ ಕಳೆದೋಗಿರುತ್ತೆ. ಅವುಗಳನ್ನು ಇಟ್ಕೊಳ್ಬೇಕಂದ್ರೆ ಬಿಸಿ ಪಾತ್ರೆಗಳ ಮೇಲೆ ತುಂಬಾ ಸುಡ್ತಾ ಇರುತ್ತಲ್ವ, ಅಂಥ ಟೈಮ್ನಲ್ಲಿ ನೋಡಿ ಈ ಥರ ಒಂದು ಹೇರ್ ಪಿನ್ಗಳೇನು ಬರುತ್ತೆ, ಯು ಪಿನ್ಗಳು, ಆ ಪಿನ್ಗಳನ್ನು ನಾವು ಇಲ್ಲಿ ಇದರ ಹೋಲ್ನಲ್ಲಿ ಹಾಕಿ ಈ ರೀತಿಯಾಗಿ ನಾವು ಓಪನ್ ಮಾಡ್ಕೊಂಡ್ವಿ ಅಂದರೆ ಇದನ್ನು ಲಿಡ್ಡಾಗಿ ಹಿಡ್ಕೊಳ್ಳೋದಕ್ಕೆ ಇಡಿಕೆ ಥರ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ತುಂಬಾ ಈಸಿಯಾಗಿ ಮನೆಯಲ್ಲಿ ಇರುವಂಥ ವಸ್ತುಗಳನ್ನು ಬಳಸ್ಕೊಂಡು ನಾವು ಈ ರೀತಿ ಟ್ರೈ ಮಾಡ್ಬೋದು. ನೋಡಿ ಈಗ ಇದನ್ನು ಎತ್ಕೊಳ್ಳೋದಕ್ಕೆ ಮುಚ್ಚೋದಕ್ಕೆ ತುಂಬಾ ಈಸಿ ಆಗುತ್ತೆ. ಬಿಸಿ ಪಾತ್ರೆಗಳ ಮೇಲೆ ಎತ್ತಬೇಕು ಅಂದರೆ ಕೈ ಸುಡುತ್ತಲ್ವ, ಆ ಟೈಮ್ನಲ್ಲಿ ಈ ರೀತಿಯಾಗಿ ಮಾಡ್ಕೊಳ್ಬೋದು. ಹಾಗೆಯೇ ಕೆಲವೊಂದು ಸಾರಿ ನಾವೆಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಫೌಂಡೇಶನ್ನ ಯೂಸ್ ಮಾಡ್ತಿರ್ತೀವಲ್ವ, ಫೌಂಡೇಶನ್ನ ಬದಲಾಗಿ ನೋಡಿ ಈ ರೀತಿಯಾಗಿ ನಾವು ಮನೆಯಲ್ಲಿ ಅರಿಶಿಣವನ್ನು ಕೂಡ ಒಂದು ಫೌಂಡೇಶನ್ನಾಗಿ ನಾವು ಯೂಸ್ ಮಾಡ್ಕೊಳ್ಬೋದು. ನೋಡಿ ಕ್ರೀಮ್ನ ಜೊತೆಗೆ ನಾವು ಫೌಂಡೇಶನ್ನ ಹೇಗೆ ಹಚ್ಕೊಳ್ತೀವೋ ಅದೇ ರೀತಿಯಾಗಿ ನೋಡಿ ಇಲ್ಲಿ ಒಂದು ಚೂರು ಅರಿಶಿಣವನ್ನು ಹಾಕಿ ನಾವು ಹಚ್ಕೊಳ್ಳೋದ್ರಿಂದ ಈ ಅರಿಶಿಣ ಕೂಡ ಒಂದು ಫೌಂಡೇಶನ್ನ ರೀತಿಯಲ್ಲಿ ವರ್ಕ್ ಆಗುತ್ತೆ. ನೋಡಿ ಈ ರೀತಿಯಾಗಿ ನಾವು ಹಚ್ಕೊಂಡ್ವಿ ಅಂದರೆ ನೀವೇ ನೋಡ್ಬೋದು ಇಲ್ಲಿ ವ್ಯತ್ಯಾಸವನ್ನು, ಎಷ್ಟು ಶೈನಿಂಗಾಗಿ ಕಾಣ್ತಾ ಇದೆ ಅಂತ ಹೇಳಿ. ಒಂದು ಚಿಟಿಕೆ ಅರಿಶಿಣವನ್ನು ನಾವು ನಮ್ಮ ಕ್ರೀಮ್ನ ಜೊತೆಯಲ್ಲಿ ಬೆರೆಸಿ ಹಚ್ಕೊಂಡ್ವಿ ಅಂದರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು ಟಿಪ್ ಬಂದು, ಈ ರೀತಿ ಅಕ್ಕಿ ಚೀಲಗಳೆಲ್ಲ ಇರುತ್ತಲ್ವ, ಇದನ್ನು ಸ್ವಲ್ಪ ನಾವು ಅಕ್ಕಿಯನ್ನು ನಾವು ಯೂಸ್ ಮಾಡ್ಕೊಂಡಿರ್ತೀವಿ, ಹಾಗೆ ಚೀಲವನ್ನು ಮತ್ತೆ ನಾವು ಉಳಿದಂಥ ಅಕ್ಕಿಯನ್ನು ಹಾಗೆ ಚೀಲವನ್ನು ಕಟ್ಟಿ ಇಡಬೇಕಲ್ವ. ಕೆಲವೊಂದು ಬಾರಿ ಅಕ್ಕಿ ಚೀಲವನ್ನು ಕಟ್ಟೋದಕ್ಕೆ ದಾರಗಳು ಇಲ್ಲದೇ ಇರ್ಬೋದು, ಅಥವಾ ಕಟ್ಟೋದಕ್ಕೆ ಬರದೇ ಇರೋರು ಇರ್ಬೋದು. ಅಂಥವ್ರಿಗೆ ಈ ಟಿಪ್ಸು ತುಂಬಾ ಯೂಸ್ ಆಗುತ್ತೆ. ನೋಡಿ ಈ ರೀತಿ ಒಂದು ಬಳೆಯನ್ನು ತೆಗೆದುಕೊಂಡು ನಾವು ಈ ಚೀಲಕ್ಕೆ ಹಾಕಿದ್ವಿ ಅಂದರೆ ತುಂಬಾ ಟೈಟಾಗಿ ಕುತ್ಕೊಳ್ಳುತ್ತೆ, ಒಂದು ದಾರದ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತೆ. ನೋಡಿ ಒಂದು ವೇಸ್ಟ್ ಬಳೆ ಇತ್ತಲ್ವ, ಆ ಬಳೆನ ಈ ಚೀಲಕ್ಕೆ ಹಾಕಿ ಅಕ್ಕಿ ಎಷ್ಟು ಖಾಲಿಯಾಗಿದೆಯೋ ಅಲ್ಲಿವರೆಗೆ ನೂಕಿದ್ರೆ ಸಾಕು, ತುಂಬಾ ಟೈಟಾಗಿ ಕುತ್ಕೊಳ್ಳುತ್ತೆ, ಯಾವುದೇ ಹುಳಗಳು ಕೂಡ ಒಳಗಡೆ ಹೋಗೋದಿಲ್ಲ. ಇನ್ನೊಂದು ಟಿಪ್ ಬಂದು ನೋಡಿ, ಈ ರೀತಿಯ ಸರಗಳೆಲ್ಲ ಇರುತ್ತಲ್ವ ಮನೆಯಲ್ಲಿ, ಮಕ್ಕಳುಗಳ ಸರ ಆಗ್ಬೋದು ಅಥವಾ ನಮ್ಮಗಳ ಸರ ಆಗ್ಬೋದು. ಕೆಲವೊಂದು ಬಾರಿ ಇವೇನಾಗುತ್ತೆ ಅಂದರೆ ಈ ರೀತಿ ಚೈನ್ಗಳು ಗಂಟಾಕೊಂಡು ಬಿಟ್ಟಿರುತ್ತೆ. ಇದನ್ನು ಕೈನಲ್ಲಿ ಬಿಡಿಸೋದಕ್ಕೆ ಹೋದರೆ ಬಿಚ್ಕೊಳ್ಳೋದೇ ಇಲ್ಲ, ತುಂಬಾ ಗಂಟಾಗಿಬಿಟ್ಟಿರುತ್ತೆ. ಆವಾಗ ನೋಡಿ ಒಂದು ಡ್ರಾಪ್ನಷ್ಟು ಕೋಕೋನಟ್ ಆಯಿಲ್ ಹಾಕ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ಹಾಕ್ಕೊಂಡು ಆಯಿಲನ್ನು ನಾವು ಈ ರೀತಿ ಉಜ್ಕೊಂಡ್ರೆ ಸಾಕು, ಈ ಗಂಟು ಹಾಕ್ಕೊಂಡಿರುವಂತಹ ಗಂಟೇನಿದೆ ಇದು ತಾನಾಗಿ ಓಪನ್ ಆಗುತ್ತೆ. ಸ್ವಲ್ಪ ನೋಡಿ ಈ ರೀತಿ ಎಣ್ಣೆಯನ್ನು ಹಾಕಿ ಉಜ್ಜಿ ನೋಡಿ, ಅದು ಓಪನ್ ಆಗುತ್ತೆ. ಆರಾಮವಾಗಿ ಗಂಟನ್ನು ನಾವು ಬಿಡಿಸ್ಕೊಂಡು ಬಿಡ್ಬೋದು. ನೋಡಿ ಎಷ್ಟು ನೀಟಾಗಿ ಓಪನ್ ಆಗ್ತು ಅಂತ. ಈ ಸಿಂಪಲ್ಲಾಗಿ ಈ ಟಿಪ್ಸನ್ನು ಯೂಸ್ ಮಾಡ್ಕೊಳ್ಬೋದು. ಹಾಗೆಯೇ ಇನ್ನೊಂದು ಟಿಪ್ಸ್ ಬಂದು, ಹಳೆ ಟಿ ಶರ್ಟ್ಗಳನ್ನು ವೇಸ್ಟ್ ಅಂತೇಳಿ ಬಿಸಾಡೋ ಬದಲು ನೋಡಿ ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ಬೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಸ್ವೈಪರನ್ನು ತೊಗೊಂಡಿದ್ದೀನಿ. ನೋಡಿ ನೀರನ್ನು ಸ್ವೈಪ್ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ವ, ಇದನ್ನು ನಾನಿಲ್ಲಿ ಟಿ ಶರ್ಟ್ನ ಒಳಗಡೆ ಹಾಕ್ಕೊಂಡು ಒಂದು ಗಂಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಗಂಟು ಹಾಕ್ಕೊಳ್ತಾ ಇದ್ದೀನಿ, ಬಿಚ್ಕೊಳ್ದೇ ಇರೋ ರೀತಿಯಲ್ಲಿ. ಬೇಕಿದ್ದರೆ ಇದರ ಅಳತೆಗೂ ಕೂಡ ಯಾವ ಬಟ್ಟೆ ಇರುತ್ತೋ ಅದನ್ನಾದರೂ ಹಾಕ್ಕೊಳ್ಬೋದು. ನೋಡಿ ಈಗ ಇದನ್ನೆಲ್ಲ ಗಂಟು ಹಾಕ್ಕೊಂಡ ನಂತರ ಈ ಟಿ ಶರ್ಟನ್ನು ನಾವು ಒದ್ದೆಯನ್ನು ಮಾಡ್ಕೊಳ್ಬೋದು, ಅಥವಾ ಒದ್ದೆಯನ್ನು ಮಾಡ್ಕೊಳ್ದಿರೂ ನಮಗೆ ಮೇಲ್ಗಡೆ ಭಾಗದಲ್ಲಿ ಇರುವಂತಹ ಈ ರೀತಿ ಕ್ಯಾಬಿನೆಟ್ಗಳೆಲ್ಲ ಇರುತ್ತಲ್ವ, ಇವುಗಳನ್ನು ಒರೆಸೋದಕ್ಕೆ ನಾವು ಯೂಸ್ ಮಾಡ್ಕೊಳ್ಬೋದು. ಯಾವುದಕ್ಕೆ ನಾವು ಚೇರ್ ಹಾಕ್ಕೊಳ್ದೇ ಆರಾಮವಾಗಿ ನಿಂತಲ್ಲೇ ನಾವು ಇದನ್ನೆಲ್ಲವನ್ನು ಕೂಡ ನೀಟಾಗಿ ಒರೆಸ್ಕೊಳ್ಬೋದು. ಒದ್ದೆ ಇಲ್ದಿರ ಧೂಳನ್ನೆಲ್ಲವನ್ನು ಕೂಡ ಗುಡಿಸ್ಕೊಂಡು ನಂತರ ಈ ಬಟ್ಟೆಯನ್ನು ಒದ್ದೆಯನ್ನು ಮಾಡ್ಕೊಳ್ತಾ ನಾವು ಆರಾಮಾಗಿ ಎಲ್ಲವನ್ನು ಕ್ಲೀನನ್ನು ಮಾಡ್ಕೊಳ್ಬೋದು. ಹಾಗೆ ನನ್ನ ಇನ್ನೊಂದು ಟಿಪ್ಸ್ ಬಂದು, ಈ ಪೊರಕೆಗಳನ್ನು ನಾವು ಮನೆಯಲ್ಲಿ ಕಸ ಗುಡಿಸೋದಕ್ಕೆ ಯೂಸ್ ಮಾಡ್ತಾ ಇರ್ತೀವಲ್ವ, ಇವು ಹಳೇದಾಗ್ತಾ ಏನಾಗುತ್ತೆ ಅಂದರೆ ಪೊರಕೆಗಳು ಸಣ್ಣ ಆಗ್ತಾ ಇವು ಈ ರೀತಿಯಾಗಿ ಕಳ್ಕೊಂಡು ಈಚೆ ಬರ್ತಾ ಇರುತ್ತೆ. ಅವು ಕಸ ಗುಡಿಸ್ದಾಗಲೆಲ್ಲನೂ ಕೂಡ ಉದುರಿಕೊಂಡು ಬೀಳ್ತಾ ಇರುತ್ತಲ್ವ, ಆ ರೀತಿ ಬೀಳಬಾರ್ದು ಅಂದರೆ ಒಂದು ಗಮ್ ಟೇಪನ್ನು ತೆಗೆದುಕೊಂಡು ನಾವು ಈ ಪೊರಕೆಯ ಪ್ಲಾಸ್ಟಿಕ್ ಏನಿದೆ ಅದನ್ನು ಸೇರಿಸಿ ಈ ರೀತಿ ಸುತ್ತಕೊಂಡ್ವಿ ಅಂದರೆ ಈ ಪೊರಕೆಗಳು ಹಳೇದಾದ್ರೂ ಕೂಡ ಕೆಳಗಡೆ ಬೀಳೋದಿಲ್ಲ, ನೀಟಾಗಿ ಸ್ಟಿಫಾಗಿ ಕುತ್ಕೊಳ್ಳುತ್ತೆ. ಹಾಗೆ ಗುಡಿಸೋದಕ್ಕೂ ಕೂಡ ಈಸಿ ಆಗುತ್ತೆ, ಇರುವಂತಹ ಕಡ್ಡಿಗಳು ಕೂಡ ಕಳ್ಕೊಳ್ಳೋದೇ ಇಲ್ಲ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಟಿಪ್ಸು. ಈ ಟಿಪ್ಸ್ಗಳು ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.